Hi, hi, hello, good morning. Welcome back to my channel, Suksha Vlogs. Welcome back to one more vlog, friends. ಇದು ನೋಡ್ಬೋದು ನಾಯಿ ಅಂದರೆ ನಾನು ಬೆಳಗ್ಗೆನೇ ಎದ್ಬಿಟ್ಟು ಈಚೆ ಕಡೆ ಬಂದೆ. ಬರೋಷ್ಟೊತ್ತಿಗೆ ನೋಡಿದ್ರೆ ಅದು ಇಲ್ಲಿರಲಿಲ್ಲ ನಾಯಿ ಮರಿ. ಸೊ ಎಲ್ಲೋಯ್ತು ಅಂತ ನೋಡೋಷ್ಟೊತ್ತಿಗೆ ನಮ್ಮ ಮನೆಯವ್ರ ಗಾಡಿಯಲ್ಲಿ ಹೆಲ್ಮೆಟಲ್ಲಿ ಮಲ್ಕೊಂಡಿತ್ತು. ಆಮೇಲೆ ನೋಡಿದ್ರೆ ನೋಡಿ ಇಲ್ಲಿ ಚಪ್ಪಲಿ ಎಲ್ಲ ಫುಲ್ ಕಟ್ ಮಾಡಿಟ್ಟಿದೆ. ಅಂದರೆ ನಾನು ಮೇ ಬಿ ಇನ್ನೂ ಐಡಿಯಾ ಇರಲಿಲ್ಲ ನಮಗೂ ಈ ಥರ ಚಪ್ಪಲಿ ಕಟ್ ಮಾಡುತ್ತೆ ಅನ್ನೋ ಹಾಗೆ. ನಮ್ಮ ಮನೆಯವ್ರ ಚಪ್ಪಲಿ ಡೈಲಿ ಯೂಸ್ದನ್ನು ಹೇಳ್ಕೊಂಡೋಗಿ ಅದ್ರ ಕೆಳಗಡೆ ಹಾಕ್ಕೊಂಡು ಮಲ್ಕೊಳ್ಳೋದು. ಸೊ ನಾವು ಅದೇ ಥರ ಕಟ್ ಮಾಡಲ್ಲ ಬಿಡು ಅನ್ನೋ ಹಾಗೆ ನಾನು ಅಲ್ಲೇ ಬಿಟ್ಬಿಟ್ಟಿದ್ದೆ. ಡೈಲಿ ಯೂಸ್ದೆ ನಾನು ಸರಿ ನೆನ್ನೆ ಇಲ್ಲಿ ಹೋಗ್ಬಿಟ್ಟು ಬಂದು ಅಲ್ಲೇ ಬಿಟ್ಟಿದ್ದೆ. ಅಂದರೆ ಒಳಗಡೆ ಶೂ ರ್ಯಾಕಲ್ಲಿ ಇಟ್ಟಿರಲಿಲ್ಲ ನಾನು. ಅದು ನೋಡಿದ್ರೆ ಬೆಳಗ್ಗೆ ಎದ್ದು ಬರೋಷ್ಟೊತ್ತಿಗೆ ನಮ್ಮ ಮನೆಯವ್ರು ಹೇಳಿದ್ರು, ನೋಡು ನಿನ್ನ ಚಪ್ಪಲಿ ಎಲ್ಲ ಫುಲ್ ಕಟ್ ಮಾಡಿ ಇಟ್ಟಿದೆ ಅಂತ. ಎರಡೂ ಚಪ್ಪಲಿ ನೋಡ್ಬೋದು, ಆ ಕಡೆ ಎರಡೂ ಕಡೆನೂ ಕಟ್ ಮಾಡಿದ್ದೀನಿ. ಅದನ್ನೇ ಹೇಳ್ತಾ ಇದ್ದೀನಿ, ಕಟ್ ಮಾಡ್ತೀಯಾ ಅಂತ. ಅಂದರೆ ಪಾಪ ಅದಕ್ಕೆ ಅರ್ಥ ಆಗಲ್ಲ, ಬಟ್ ಆದರೂ ಕೂಡ ನಾವು ಒನ್ಸ್ ಹೇಳಿದ್ರೆ ಬೆಸ್ಟ್ ಅಲ್ವಾ ಅನ್ನೋ ಹಾಗೆ ನಾನು ಹೇಳಿದೆ. ಬಟ್ ಅದು ಪಾಪ ಅದಕ್ಕೇನು ಗೊತ್ತಾಗುತ್ತೆ, ಸುಮ್ಮನೆ ನೋಡ್ಕೊಂಡಿದ್ದೆ. ಆಮೇಲೆ ನಮ್ಮದು ಇವತ್ತು ಪ್ಲಾನ್ ಇರಲಿಲ್ಲ, ಅಂದರೆ ಇಲ್ಲಿ ದೇವಸ್ಥಾನಕ್ಕೆ ಬಂದ್ವಿ, ಪ್ಲಾನ್ ಇರಲಿಲ್ಲ. ಬೆಳಗ್ಗೆ ಎದ್ಬಿಟ್ಟು ನಾನು ನಾರ್ಮಲಿ ಮಾಮೂಲಿಯಾಗೆಲ್ಲ ಕೆಲಸ ಮಾಡಿಕೊಂಡು, ಅಂದರೆ ಸಾಟರ್ಡೆ ಆಗಿತ್ತು. ಸೊ ಸಾಟರ್ಡೆ ಮಾಮೂಲಿ ಪೂಜೆ ಇರುತ್ತಲ್ವ ಅನ್ನೋ ಹಾಗೆ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು, ಅಂದರೆ ಥರ್ಸ್ಡೇನೇ ಫ್ರೈಡೇಗೆ ಕ್ಲೀನ್ ಮಾಡ್ಕೊಂಡಿದ್ದೆ. ಮತ್ತು ಫ್ರೈಡೇ ಕೆಳಗಡೆ ಮಾತ್ರ ಕ್ಲೀನ್ ಮಾಡಿಕೊಂಡು, ಮತ್ತು ಸಾಟರ್ಡೇನೂ ಕೆಳಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ಮಾಮೂಲಿಯಾಗಿ ಆ್ಯಸ್ ಯೂಶ್ವಲ್ಲು ನಾನು ತಿಂಡಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಅಷ್ಟೊತ್ತಿಗೆ ನಮ್ಮ ಮನೆಯವರು ದೇವಸ್ಥಾನಕ್ಕಾದರೂ ಹೋಗ್ಬಿಟ್ಟು ಬರೋಣ ಅಂತ ಅಂದರು. ಸರಿ ಆಯಿತು ಅಂತ ಹೇಳಿಬಿಟ್ಟು ನಾನಿನ್ನು ಆವಾಗ ಬೇಗ ರೆಡಿ ಆಗಿಬಿಟ್ಟು ತಿಂಡಿ ಎಲ್ಲ ಮುಗಿಸ್ಕೊಂಡು ದೇವ್ರ ಪೂಜೆ ಮಾಡಿ ಎಲ್ಲ ಬೇಗ ರೆಡಿಯಾಗಿ ನಾವಿನ್ನು ದೇವಸ್ಥಾನಕ್ಕೆ ಬಂದ್ವಿ. ನಮಗೆ ನಿಯರಲ್ಲಿರ್ತಕ್ಕಂಥ ಚಿಕ್ಕಮದುರೈ ದೇವಸ್ಥಾನಕ್ಕೆ ಬಂದ್ವಿ ನಾವು, ಅಂದರೆ ಶನಿ ಮಹಾತ್ಮ ಟೆಂಪಲ್ಗೆ. ರಶ್ ನೋಡ್ಬೋದು. ಸಾಟರ್ಡೆ ಅಂದರೆ ನಾವು ಸ್ವಲ್ಪ ಬರೋಷ್ಟೊತ್ತಿಗೆ ಒಂದು 12:30 1 ಆಗಿತ್ತು ಅನಿಸುತ್ತೆ. ಅಷ್ಟೊತ್ತಾಗಿದ್ರು ಕೂಡ 1:30 ಆಗಿತ್ತು. ಆದರೂ ಕೂಡ ಅಷ್ಟೊಂದು ರಶ್ ಇತ್ತು. ಆಮೇಲೆ ಫೈನಲಿ ನಮ್ಮ ಮನೆಯವರು ತುಂಬ ಕ್ಯೂ ಇತ್ತು. ನಾವು ಯಾವತ್ತೂ ನಾನು ಇಷ್ಟೊಂದು ಕ್ಯೂ, ಅಂದರೆ ಸುಮಾರು ಟೈಮ್ ಹೋಗಿದ್ದೀವಿ, ಶ್ರಾವಣ ಮಾಸದಲ್ಲಿ ಬಿಟ್ಟು ಬೇರೆ ಟೈಮಲ್ಲಿ ಅಂದರೆ ಇಷ್ಟೊಂದು ಕ್ಯೂ ಇರಲಿಲ್ಲ. ಬಟ್ ಆದರೂ ಕೂಡ ಇನ್ನು ನಾವು ಹಾಗೋ ಹಿಂಗೋ ಹೋಗಿ ದರ್ಶನ ಮುಗಿಸ್ಕೊಂಡು, ಆಮೇಲೆ ಅಲ್ಲೇ ಪ್ರಸಾದ ಸಿಗುತ್ತೆ. ಪ್ರಸಾದ ಒಳ್ಳೆ ಊಟ, ತುಂಬ ಬಿಸಿ ಅನ್ನ ಸಾಂಬಾರು ಅದು ಊಟ ಮಾಡಿಕೊಂಡು, ಮತ್ತು ಹಾಗೆ ಭರ್ತಾ ಕಡಲೆಪುರಿ ತೊಗೊಂಡು ಅಲ್ಲಿಂದ ಇನ್ನು ಮನೆಗೆ ಬಂದ್ವಿ. ಅಂದರೆ ಬೆಳಗ್ಗೆನೇ ನೆನ್ನೆ ಸಂಜೆ ಒಗೆಯೋ ಬಟ್ಟೆ ಎಲ್ಲ ಈ ಥರ ಟಬ್ಬಲ್ಲಿ ಹಾಕಿ ಈಚೆ ಕಡೆ ಇಟ್ಟಾಗ ಮಳೆ ಬಂದುಬಿಟ್ಟು ಬಟ್ಟೆ ಎಲ್ಲ ನೆಂದೋಗಿತ್ತು. ಸರಿ ಇನ್ನು ಬಟ್ಟೆ ಎಲ್ಲ ನೆಂದ್ಬಿಟ್ಟಿದೆ ಅಲ್ಲಿ ಬಂದುಬಿಟ್ಟು ಬೆಳಗ್ಗೆನೇ ನಾನು ಎದ್ದ ತಕ್ಷಣ ಫಸ್ಟ್ ಬಟ್ಟೆ ನೆನೆಸಿಟ್ಬಿಟ್ಟು ನನ್ನ ಕೆಲಸ ಎಲ್ಲ, ಅಂದರೆ ಬಾಗಿಲಿಗೆ ನೀರು ಹಾಕೋದಿರ್ಬೋದು ಇದೆಲ್ಲ ಮುಗಿಸ್ಕೊಂಡು ಆಮೇಲೆ ಹಾಗೆ ಬಟ್ಟೆ ಒಗೆದ್ಬಿಟ್ಟು ಒಣಗಿಸ್ಬಿಟ್ಟು ಹೋಗಿದ್ದೆ. ಇನ್ನು ಬರೋಷ್ಟೊತ್ತಿಗೆ ಎಲ್ಲಿ ಮಳೆ ಬರುತ್ತೋ ಮತ್ತೆ, ಅಂದರೆ ಫುಲ್ಲು ಕ್ಲೌಡಿ ಆಗಿತ್ತು. ಮಳೆ ಎಲ್ಲಿ ಬರುತ್ತೋ, ತುಂಬ ಬಿಸಿಲು ಇತ್ತಲ್ವ, ಮಳೆ ಬರೋ ಮೂಮೆಂಟ್ ಬರೋ ಥರ ಇದೆ ಅನ್ನೋ ಹಾಗೆ. ಆಮೇಲೆ ಬಂದ ತಕ್ಷಣ ನೋಡಿದ್ರೆ ಇನ್ನು ಮಳೆ ಏನು ಬಂದಿರಲಿಲ್ಲ. ಆಮೇಲೆ ನಾನು ಬಂದುಬಿಟ್ಟು ಬೇಗ ಬಟ್ಟೆ ಎಲ್ಲ ಎತ್ಕೊಳ್ತಾ ಇದ್ದೆ. ನೆನೆಸ್ಬಿಟ್ಟು ಅಂದರೆ ನಮಗೆ ಒಂದು ಪಾಪ ಹೆಲ್ಪ್ ಒಬ್ಬರು ಬರ್ತಾರೆ. ಬಟ್ ಆವತ್ತು ಮಳೆ ಬಂದುಬಿಟ್ಟು ಬಟ್ಟೆ ಎಲ್ಲ ನೆಂದಿತ್ತು ಅಂತ ಹೇಳಿದ್ನಲ್ವ, ಮತ್ತು ಆ ಬಟ್ಟೆನ ಹಾಗೆ ಇಟ್ಬಿಟ್ರೆ ತುಂಬ ಸ್ಮೆಲ್ ಬಂದುಬಿಡುತ್ತೆ, ಇನ್ನು ಯಾಕೆ ಪರವಾಗಿಲ್ಲ ಬಿಡು ಅಂದ್ಬಿಟ್ಟು ನಾನೇ ಬೆಳಗ್ಗೆ ಬೇಗ ಒಗೆದ್ಬಿಟ್ಟಿದ್ದೆ. ಹಾಗಾಗಿ ನನಗೇನು ಅಷ್ಟೊಂದು ರಿಸ್ಕ್ ಏನಂತ ಅನಿಸಿಲ್ಲ. ಅಂದರೆ ತುಂಬ ಬಟ್ಟೆ ಏನು ಇರಲಿಲ್ಲ, ಒಂದು ಸ್ವಲ್ಪನೇ ಇತ್ತು, ಜಾಸ್ತಿ ಏನಿರಲಿಲ್ಲ. ಅದರಲ್ಲೂ ಕೊಳೆ ಆಗಿರ್ತಕ್ಕಂಥ ಬಟ್ಟೆ ಏನು ಜಾಸ್ತಿ ಇಲ್ಲ, ಎಲ್ಲ ಡೈಲಿ ಯೂಸ್ಗೆ ನಾವು ಇವತ್ತು ಬೆಳಗ್ಗೆನೋ ಮಧ್ಯಾಹ್ನ ಹಾಕ್ಕೊಂಡ್ರೆ ಮತ್ತು ನಾಳೆ ಬೆಳಗ್ಗೆನೋ ಮಧ್ಯಾಹ್ನ ತೆಗೆದುಬಿಡ್ತೀವಲ್ವ. ಮತ್ತು ಸೊ ಹಾಗಾಗಿ ಡೈಲಿ ಯೂಸ್ ಮಾಡ್ತಕ್ಕಂಥ ಬಟ್ಟೆನ ಅಷ್ಟೊಂದೇನು ಕೊಳೆ ಇರಲ್ಲ, ಮತ್ತು ವೈಟ್ ಬಟ್ಟೆ ಯಾವುದೂ ಇರಲಿಲ್ಲ. ಹಾಗಾಗಿ ನನಗೇನು ಅದೇನು ದೊಡ್ಡ ರಿಸ್ಕು ಅಂತ ಏನು ಅನಿಸಿಲ್ಲ. ಸೊ ಅಂದರೆ ಬೆಡ್ ಸ್ಪ್ರೆಡ್ ಕೂಡ ತೆಗೆದು ಹಾಕಿದ್ದೆ. ಸೊ ಬೆಡ್ ಸ್ಪ್ರೆಡ್ಡು ಮತ್ತು ಸ್ವಲ್ಪ ಬಟ್ಟೆಗಳು ಹಾಗೆ ಎಲ್ಲ ಒಗೆದ್ಬಿಟ್ಟು, ಇನ್ನು ಮ್ಯಾಟ್ಗಳು ಇತ್ತು, ಮ್ಯಾಟ್ ಕೂಡ ಅಷ್ಟೇ ಇಲ್ಲ. ನಾನು ಅದಕ್ಕೂ ಮುಂಚೆ ಒಂದು 3-4 ಡೇಸ್ ಮುಂಚೆ ಪಾಪ ಬಟ್ಟೆ ಅದು ಮ್ಯಾಟೆಲ್ಲ ಒಗೆಸಿದ್ದೆ. ನಾನು ಒಗೆಸ್ಬಿಟ್ಟು ನಾನು ಅವತ್ತು ಮಳೆ ಬರುತ್ತೆ ಅನ್ನೋ ನನಗೆ ಐಡಿಯಾ ಇರಲಿಲ್ಲ. ಅವತ್ತು ನೈಟಲ್ಲಿ ನಾನು ಆಚೆಗಡೆ ಹಾಕಿದರೆ ಅದು ಫುಲ್ಲು ಮಳೆ ಅಂದರೆ ಮಳೆ ಗಾಳಿ ಜಾಸ್ತಿ ಇತ್ತಲ್ವ, ಆ ಗಾಳಿಯಿಂದ ಮಳೆ ನೀರೆಲ್ಲ ಬಂದುಬಿಟ್ಟು ಸ್ವಲ್ಪ ಮ್ಯಾಟೆಲ್ಲ ನೆಂದುಬಿಟ್ಟಿತ್ತು. ಸೊ ಇನ್ನು ಹಂಗೆ ಹಾಕ್ಬಿಟ್ಟು ಇನ್ನು ಮ್ಯಾಟೆಲ್ಲ ನೆಂದುಬಿಟ್ಟಿದೆ ಅಲ್ವಾ ಅಂತ ಹೇಳ್ಬಿಟ್ಟು ನಾನು ಇನ್ನು ಮ್ಯಾಟನ್ನು ಬೆಳಗ್ಗೆನೇ ಎಲ್ಲ ಮ್ಯಾಟ್ಸು, ಅಂದರೆ ಈಚೆಗಡೆ ಹಾಕ್ತಕ್ಕಂಥದ್ದು ಇರ್ಬೋದು, ಮೈನ್ ಡೋರಲ್ಲಿ ಹಾಕೋ ಅಂಥದ್ದು, ಮತ್ತು ನಾನು ಕೆಳಗಡೆ ವಾಶ್ರೂಮಲ್ಲಿ ಯೂಸ್ ಮಾಡ್ತಕ್ಕಂಥ ಪ್ರತಿಯೊಂದು ಮ್ಯಾಟನ್ನು ನಾನು ಒಗೆಸಿದ್ದೆ ಅಂತ ಹೇಳಿದ್ನಲ್ವ, ಒಗೆದ್ಬಿಟ್ಟು ಈಚೆಗಡೆ ಹಾಕಿದ್ದೆ. ಅವೆಲ್ಲ ನೆಂದಿತ್ತು ಅಂದ್ಬಿಟ್ಟು ಮತ್ತೆ ಅವನ್ನೆಲ್ಲ ಮ್ಯಾಟನ್ನು ಮತ್ತೆ ಇನ್ನೊಂದು ಸರಿ ಒಗೆದು ಬೆಳಗ್ಗೆನೇ, ಅಂದರೆ ಬಟ್ಟೆ ತೊಳಿಬೇಕಾದ್ರೇ ಮ್ಯಾಟನ್ನು ತೊಳೆದ್ಬಿಟ್ಟು ಒಣಗಿಸಿದ್ದೆ. ನಾನು ಅಲ್ಲಿ ಸ್ವಲ್ಪ ಒಣಗಿಸಿದ್ದೆ, ಅದು ಅಷ್ಟೊಂದು ಬಿಸಿಲು ತಗಲ್ದೆ ಇನ್ನೂ ಸ್ವಲ್ಪ ಒಣಗಿರಲಿಲ್ಲ.
ಸಿಗಲಿಲ್ಲ. ಹಂಗಾಗಿ ಈಗ ಬರ್ತಾ ಮತ್ತೆ ಇಲ್ಲಿ ಸ್ವಲ್ಪ ಚೆನ್ನಾಗಿ ಸೂರ್ಯನ ಬಿಸಿಲು ತುಂಬ ಚೆನ್ನಾಗಿ ತಗಲ್ತಾ ಇತ್ತು ಗೋಡೆ ಮೇಲೆಲ್ಲ. ಸೊ ಸ್ವಲ್ಪ ಇಲ್ಲಿ ಬೇಗ ಒಣಗ್ಕೊಳ್ಳಿ ಅನ್ನೋ ಹಾಗೆ ನಾನು ಅದನ್ನೆಲ್ಲ ಅಲ್ಲಿಂದ ತೊಗೊಂಬಂದ್ಬಿಟ್ಟು ಬಟ್ಟೆ ಎಲ್ಲ ಎತ್ಕೊಂಡು ಅಲ್ಲಿಂದ ತೊಗೊಂಬಂದು ನಾನು ಮ್ಯಾಟೆಲ್ಲ ಇಲ್ಲಿಗೆ ಸ್ವಲ್ಪ ಇಲ್ಲಿ ಕಡೆ ಒಣಗಿಸ್ದೆ. ನಮ್ಮ ನಾಯಿ ಮರಿ ಅಂತೂ ನಾನು ಹಿಂದೆನೇ ತಿರುಗ್ತಾ ಇದೆ. ಅಂದರೆ ಅದಕ್ಕೆ ಪಾಪ ಇನ್ನೂ ಹಾಲು ಹಾಕಿಲ್ಲ ನಾನು. ಬಂದುಬಿಟ್ಟು ಹಾಲು ಅಂದರೆ ನಾನು ಈ ಕೆಲಸ ಮಾಡ್ಕೊಂಡಿದ್ದೆ, ಸರಿ ಹಾಲು ಹಾಕೋಣ ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಆಮೇಲೆ ಅನ್ನೋ ಹಾಗೆ ನಾನು ಹಂಗಾಗಿ ಅದು ನನ್ನ ಹಿಂದೆನೇ ಬರ್ತಾಯಿತ್ತು ಪಾಪ. ಅಷ್ಟೊತ್ತಿಗೆ ನಾನು ಇನ್ನು ಬಟ್ಟೆ ಎಲ್ಲ ತೆಗ್ದಿದ್ನಲ್ವ, ಅಂದರೆ ಒಣಗಿಸಿರ್ತಕ್ಕಂಥ ಬಟ್ಟೆ ಎಲ್ಲ ಟಬ್ಬಲ್ಲಿ ಹಾಕಿದ್ನಲ್ವ, ಅದನ್ನೆಲ್ಲ ತೊಗೊಂಬಂದು ಆಮೇಲೆ ಮಡಚಿಟ್ಕೊಳ್ಳೋಣ ಬಿಡು ಅಂದರೆ ಫುಲ್ ಟಯರ್ಡ್ ಆಗಿತ್ತು ನನಗೆ. ಸೊ ಆಮೇಲೆ ಮಡಚಿಟ್ಕೊಂಡ್ರೆ ಆಯ್ತು ಅಂದ್ಬಿಟ್ಟು ತೊಗೊಂಡೋಗಿ ಅಲ್ಲಿ ರೂಮಲ್ಲಿ ಟಬ್ಬ ಹಾಗೆ ಇಟ್ಟು ಬಂದೆ. ಬಂದುಬಿಟ್ಟು ಇನ್ನು ನಾಯಿ ಮರಿದೆ ನಂಗೆ ಫಸ್ಟು ಅದಕ್ಕೆ ಹಾಲು ಹಾಕ್ಬಿಡ್ಬೇಕು ಅಂತ. ಆದರೆ ಮತ್ತೆ ಹಾಲು ಹಾಕೋಣ ಅಂದ್ಬಿಟ್ಟು ಹಾಲು ತೊಗೊಂಡೋಗೋ ಅಷ್ಟೊತ್ತಿಗೆ ಅದು ಆಚೆಗಡೆ ಹೋಗಿತ್ತು. ಅಂದರೆ ರೋಡಲ್ಲಿ ಆ ಕಡೆ ಓಡಾಡ್ಕೊಂಡಿತ್ತು. ಸರಿ ಹೆಂಗೋ ಓಡಾಡ್ಕೊಂಡಾಯ್ತಲ್ವ, ಇರಲಿ ಬಿಡು ಅಂದ್ಬಿಟ್ಟು ನಾನು ಅಷ್ಟೊತ್ತಿಗೆ ದೇವಸ್ಥಾನದಿಂದ ಕಡಲೆಪುರಿ ತಂದಿದ್ವಲ್ವ, ಸೊ ಕಡಲೆಪುರಿ ತಿಂದುಬಿಡೋಣ. ತುಂಬ ಇಷ್ಟ ಕಡಲೆಪುರಿ ಅಂತ ಅಂದರೆ ನಿಜವಾಗ್ಲೂ ಯಾರ್ಯಾರಿಗೆ ಇಷ್ಟ, ಮೇ ಬಿ ನನಗೆ ಗೊತ್ತಿರೋಂಗೆ ಎಲ್ಲರಿಗೂ ಇಷ್ಟ ಇರುತ್ತೆ. ನನಗಂತೂ ತುಂಬ ಇಷ್ಟ ಕಡಲೆಪುರಿ ಅಂತ ಅಂದರೆ. ಕಡಲೆಪುರಿ ಅದಕ್ಕೆ ಕಾಂಬಿನೇಷನ್ನು ಖಾರ ಬೂಂದಿ ಇರ್ಬೋದು, ಮತ್ತು ಹಾಗೆ ಈರುಳ್ಳಿ ಕಟ್ ಮಾಡ್ಕೊಂಡು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನನಗೂ ನಮ್ಮ ಮನೆಯವ್ರ ಪ್ಲೇಟಲ್ಲಿ ಹಾಕಿಬಿಟ್ಟು ಅಷ್ಟೊಗೆ ನಮ್ಮ ಮನೆಯವರು ನಮ್ಮ ಅತ್ತೆ ಕೊಟ್ಬಿಟ್ಟು ಬರ್ತೀನಿ ಅಂದ್ಬಿಟ್ಟು ನಮ್ಮ ಅತ್ತೆ ಕೊಟ್ಬಿಟ್ಟು ಬರೋಕ್ಕೆ ಹೋದರು. ಸ್ವಲ್ಪ ಕಡಲೆಪುರಿ ತೊಗೊಂಡೋಗಿ ಕೊಟ್ಬಿಟ್ಟು ಬಂದರು. ಅಷ್ಟೊಗೆ ನಾನು ಅವರು ಕೊಟ್ಬಿಟ್ಟು ಬರೋಷ್ಟೊಗೆ ಕಾಫಿ ಮಾಡಿಬಿಟ್ಟು ಕಡಲೆಪುರಿ ಹಾಕಿಬಿಟ್ಟು ಅಲ್ಲಿ ಇಟ್ಕೊಂಡು ಕೂತ್ಕೊಂಡ್ವಿ. ಇನ್ನು ನಮ್ಮ ಮನೆಯವ್ರು ಬಂದುಬಿಟ್ಟು ಏನೋ ಸ್ವಲ್ಪ ಜೋಕ್ ಮಾಡ್ತಾಯಿದ್ರು ಇಲ್ಲಿ. ಅದು ಅವರು ಏನೋ ಜೋಕ್ ಮಾಡಿಕೊಂಡು ಹೇಳ್ತಾಯಿದ್ರು. ಸೊ ಹಂಗಾಗಿ ಅದರದ್ದು ಒಂದು ಸ್ವಲ್ಪ ಕ್ಲಿಪ್ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ನನ್ನ ಅದು ಹಾಗೆ ನಾನು ಆ್ಯಕ್ಚುಲಿ ರಾ ವಾಯ್ಸ್ ಹಾಗೆ ಇಡೋಣ ಅಂತ ಅಂದ್ಕೊಂಡೆ, ಬಟ್ ಬೇಡ ಅಂತ ಹೇಳಿಬಿಟ್ಟು ಮತ್ತು ತುಂಬ ಫನ್ನಿಯಾಗಿತ್ತು ಆ ವರ್ಡ್ಸ್, ಅಂದರೆ ಆ ಮಾತೆಲ್ಲ. ಸೊ ಹಂಗಾಗ್ಬಿಟ್ಟು ಬೇಡ ಅಂತ ಹೇಳ್ಬಿಟ್ಟು ನಾನು ಅಲ್ಲಿ ಒಂದು ಏನು ಹೇಳ್ತೀವಿ ವಾಯ್ಸ್ ಓವರ್ ಕೊಟ್ಕೊಳ್ತಾ ಹಾಗೆ ನಾನು ಅವತ್ತು ಅದಕ್ಕೆ ಮುಂಚೆ ದಿನದ್ದು ನಾನು ಭರ್ಜರಿ ಬ್ಯಾಚುಲರ್ಸ್ ಏನು ಬರುತ್ತಲ್ವ ಶೋ ಜಿ ಕನ್ನಡದಲ್ಲಿ, ನಾನು ಅದನ್ನು ನೋಡಿರಲಿಲ್ಲ. ಸೊ ಹಂಗಾಗಿ ಆವಾಗ ನೋಡ್ತಾ ಇದ್ದೆ. ನಿಜವಾಗ್ಲೂ ನಂಗೆ ತುಂಬ ಇಷ್ಟವಾದ, ಅದರಲ್ಲಿ ಸುನೀಲ್ ಇದ್ದಾನಲ್ವ, ಅವನಿಗೋಸ್ಕರ ನಾನು ನಿಜವಾಗ್ಲೂ ಸುನೀಲ್ಗೋಸ್ಕರ ನಾನು ಆ ಶೋ ನೋಡ್ತೀನಿ ಅಂತಲೇ ಹೇಳ್ಬೋದು. ಅಂದರೆ ಓನ್ಲಿ ಸುನೀಲ್ ಅಂತಲೇ ಅಲ್ಲ, ಬಟ್ ಇನ್ನೂ ಸ್ವಲ್ಪ ಜನ ಇದ್ದಾರೆ ಅದರಲ್ಲಿ. ಸರಿಗಮಪ ಅಲ್ಲಿ ವಿನ್ ಆಗಿರ್ತಕ್ಕಂಥ ಬಾಯ್ ಬೆಸ್ಟ್ ಇರ್ಬೋದು, ಸುನೀಲ್ ಇರ್ಬೋದು, ಇನ್ನೂ ಸಮ್ ಪೇರ್ಸ್ ಎಲ್ಲ ಇದೆ. ಸೊ ನಾನು ಅವ್ರಿಗೋಸ್ಕರ ಆದ್ರೂ ನಾನು ತುಂಬ ಇಷ್ಟಪಟ್ಟು ನೋಡ್ತೀನಿ. ಅದನ್ನು ನೋಡ್ಕೊಳ್ತಾ ಕಡಲೆಪುರಿ ತಿಂದ್ಬಿಟ್ಟು ಹಾಗೆಯೇ ಇನ್ನು ಸ್ವಲ್ಪ ತರಕಾರಿ ಎಲ್ಲ ಬಿಟ್ಟಿತ್ತು ನಮ್ಮ ಗಿಡಗಳಲ್ಲಿ. ಸೊ ಅದನ್ನೆಲ್ಲ ಸ್ವಲ್ಪ ಕಟ್ ಮಾಡ್ಕೊಳ್ಳೋಣ ಅನ್ನೋ ಹಾಗೆ ಮತ್ತೆ ಇವಾಗ ನೈಟಿಗೆ ಮತ್ತೆ ಸಾಂಬಾರು ಬೇಕಲ್ವಾ. ಸೊ ಸಾಂಬಾರಿಗೆ ಇನ್ನು ಏನು ಅನ್ನೋ ಹಾಗೆ ಸಾಂಬಾರು ಸೌತೆಕಾಯಿ ತುಂಬಾ ಬಿಟ್ಟಿತ್ತು. ಬಟ್ ನೋಡ್ಬೋದು ನೀವು ಎಷ್ಟಿಷ್ಟಿದೆ ಅಂತ. ತುಂಬ ಚಿಕ್ಕ ಕಾಯಿ ಇದೆ. ಅದು ಏನು ಅಂದರೆ ಬೀಜ, ಮೇ ಬಿ ಆ ಥರದ್ದು ಬೀಜನೇನೋ ಅಂತ ಅಂದ್ಕೊಳ್ತೀನಿ. ತುಂಬ ಕಾಯಿ ಏನೋ ಇದೆ, ಬಟ್ ನೋಡಿದ್ರೆ ತುಂಬ ಚಿಕ್ಕ ಕಾಯಿ ಇಷ್ಟಿಷ್ಟು. ಅದು ದೊಡ್ಡದಾಗಿ ಆಗಿದೆ. ಸಾಂಬಾರು ಸೌತೆಕಾಯಿ ಯಾವ ಸೈಜ್ ಬರುತ್ತಲ್ವ ಆ ಸೈಜ್ ಆಗಿದ್ರೆ ಮಾತ್ರ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಬಟ್ ಟೇಸ್ಟ್ ವೈಸ್ ಬಂದರೆ ಮಾತ್ರ ತುಂಬಾ ಚೆನ್ನಾಗಿದೆ. ತುಂಬ ಟೇಸ್ಟಿಯಾಗಿದೆ. ಸಾಂಬಾರು ಅಷ್ಟೇ, ಅದನ್ನು ಹಾಕ್ಬಿಟ್ಟು ಮಾಡಿದಾಗ ತುಂಬ ಟೇಸ್ಟಿಯಾಗಿ ಬರುತ್ತೆ. ಇನ್ನು ಹಾಗೆಯೇ ಮಾಮೂಲಿ ಸೌತೆಕಾಯಿ ಕೂಡ ಬಿಟ್ಟಿತ್ತು. ನಾವು ಕೋತಿ ಕಾಟಕ್ಕೆ ಕೋತಿಗಳೆಲ್ಲ ಬಂದುಬಿಟ್ಟು ಕಿತ್ತಾಕ್ತವೆ ಅಂತ ಹೇಳ್ಬಿಟ್ಟು ಈ ಥರ ಕವರ್ ಕಟ್ಬಿಟ್ಟು ಇಟ್ಬಿಟ್ಟಿರ್ತೀವಿ. ಅಂದರೆ ಸುಮಾರು ಕಾಯಿಗಳಾಗಲಿ ಬಿಟ್ಟಿದೆ. ನಾನು ಅದೊಂದು ಶಾರ್ಟ್ ವ್ಲಾಗೂ ಇದೆ, ನಾನು ಅದನ್ನು ಒಂದು 1 ಮಿನಿಟ್ ಮಿನಿ ವ್ಲಾಗ್ ಇದೆ, ಅದನ್ನೊಂದು ಅಪ್ಲೋಡ್ ಮಾಡ್ತೀನಿ. ಇದೊಂದು ಸ್ವಲ್ಪ ಚೆನ್ನಾಗಿ ಬಲ್ತಿದೆ ಅಂತ ಅನ್ನಿಸ್ತು. ಹಂಗಾಗ್ಬಿಟ್ಟು ಅದು ಒಂದು ಮಾಮೂಲಿ ಸೌತೆಕಾಯಿ ಕಿತ್ಕೊಂಡು ಹಾಗೆ ಸಾಂಬಾರು ಸೌತೆಕಾಯಿ ಒಂದು ಸ್ವಲ್ಪ ಸಿಕ್ತು. ಇನ್ನು ಟೊಮೊಟೊನು ತುಂಬಾ, ಅಂದರೆ ಇದು ಒಂದೇ ಗಿಡನೇ ಇರೋದು, ಬಟ್ ತುಂಬ ಟೊಮೊಟೊ ಬಿಟ್ಟಿತ್ತು. ಬಟ್ ಆದರೆ ಅದೆಲ್ಲ ಅಷ್ಟೊಂದು ಚೆನ್ನಾಗಿಲ್ಲ. ಸ್ವಲ್ಪ ಅಂದರೆ ಒಳಗಡೆ ಎಲ್ಲ ಚೆನ್ನಾಗಿದೆ, ಮೇಲ್ಗಡೆ ಒಂದು ಸ್ವಲ್ಪ ಬ್ಲ್ಯಾಕ್ ಮಚ್ಚೆ ಥರ ಇತ್ತು. ಬಟ್ ಆದರೂ ಕೂಡ ಇನ್ನು ಸಾಂಬಾರಿಗೆಲ್ಲ ನಾನು ರೀಸೆಂಟಾಗಂತೂ ಟೊಮೊಟೊ ತೊಗೊಳ್ತಾನೇ ಇಲ್ಲ. ಬರೀ ನಮ್ಮ ಗಿಡದಲ್ಲಿ ಬಿಡ್ತಕ್ಕಂಥ, ಅಂದರೆ ಒಂದೇ ಸರಿ ಎಲ್ಲ ಬಿಡ್ತಾಯಿಲ್ಲ, ಸ್ವಲ್ಪ ಬಿಡ್ತಾ ಇದೆ ಅಷ್ಟೇ. ಒಂದು 1/4 kg ಅಷ್ಟು ಒಂದೊಂದು ಸರಿಗೆ ಸಿಗ್ತಾಯಿದೆ. ಅದಿಷ್ಟು ನಾನು ಕಿತ್ಕೊಂಡು ಇನ್ನೊಂದು ಸ್ವಲ್ಪ ಹಣ್ಣಾಗೋಷ್ಟೊತ್ತಿಗೆ ಈ ಕಾಯಿ ಖಾಲಿಯಾಗಿರುತ್ತೆ, ಆ ಥರ ಬಿಡ್ತಾ ಇದೆ. ಬಟ್ ಒಂದೇ ಗಿಡದಲ್ಲಿ ತುಂಬ ಕಾಯಿಗಳು, ತುಂಬಾ ಜಾಸ್ತಿ ಕಾಯಿಗಳು ಬಿಟ್ಟಿದೆ ಅಂತಲೇ ಹೇಳ್ಬೋದು. ಒಂದು ಸ್ವಲ್ಪ ತರಕಾರಿ ನೋಡ್ಬೋದು, ನಮ್ಮ ಗಿಡಗಳಲ್ಲಿ ನಾವು ಬೆಳೆಸಿರ್ತಕ್ಕಂಥ ತರಕಾರಿ ತುಂಬಾ ಖುಷಿಯಾಗುತ್ತೆ ನಿಜವಾಗ್ಲೂ. ಈ ಥರ ನಮ್ಮ ಗಿಡಗಳಲ್ಲಿ ತಗೊಂಡು ಅದನ್ನು ಸಾಂಬಾರು ಮಾಡೋದಕ್ಕೆ. ಸೊ ಇನ್ನು ಅಲ್ಲಿಂದ ನಾನು ಕಿತ್ಕೊಂಡು ಬರೋಷ್ಟೊತ್ತಿಗೆ ನಮ್ಮ ಮನೆಯವರು
ಅದು ಮೂಸಂಬಿ ಇತ್ತು ಅಂದ್ಬಿಟ್ಟು ಅದರದ್ದು ಸ್ವಲ್ಪ ಜ್ಯೂಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವರು ಜ್ಯೂಸ್ ಮಾಡ್ತಾಯಿದ್ರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾನು ಅಷ್ಟೊತ್ತಿಗೆ ಇನ್ನು ಅವ್ರಿಗೆ ಅಂದರೆ ಹಣ್ಣು ಮೂಸಂಬಿ ಹಣ್ಣನ್ನು ಮತ್ತು ಸ್ವಲ್ಪ ಅದಕ್ಕೆ ಶುಗರು ಅದೆಲ್ಲ ಕೊಟ್ಬಿಟ್ಟು ಬಂದು, ನಾನು ಆವಾಗಲೇ ಹೇಳ್ದಂಗೆ ನಾಯಿ ಮರಿ ನಾನು ಹಿಂದಿಂದನೇ ಬರ್ತಾಯಿತ್ತು ಪಾಪ, ಅದಕ್ಕೆ ಸರಿ ಹಾಲು ಹಾಕೋಣ ಅಂತ ಹೇಳ್ಬಿಟ್ಟು ಹಾಲು ತಗೊಂಡು ಬಂದೆ. ಇನ್ನು ಹಾಲು ಅದಕ್ಕೆ ಅಂದರೆ ಅದಿನ್ನೂ ಚಿಕ್ಕ ಮರಿ ಆಗಿರೋದ್ರಿಂದ ನಾವು ಹಾಲು ಹಾಕ್ಬಿಟ್ಟು ಹೋಗಿಬಿಟ್ರೆ ಅಷ್ಟನ್ನು ಕುಡ್ಕೊಳ್ಳೋದಿಲ್ಲ, ಎಲ್ಲ ಚೆಲ್ಬಿಡುತ್ತೆ. ನಾವು ಒಂದು ಪ್ಲೇಟ್ಗೆ ಸ್ವಲ್ಪ ಸ್ವಲ್ಪ ಹಾಕ್ದಾಗ್ತಾ ಈ ಥರ ಸ್ವಲ್ಪ ಹೈಟ್ ಮಾಡಿ ಇಟ್ಕೊಂಡಾಗ ಹಾಲೆಲ್ಲ ಒಂದು ಕಡೆ ಬರುತ್ತಲ್ವ, ಆವಾಗ ಅದಕ್ಕೆ ಕುಡಿಯೋದಕ್ಕೆ ತುಂಬ ಕಂಫರ್ಟ್ ಇರುತ್ತೆ ಅಂತ ನನ್ನ ಒಪಿನಿಯನ್. ಸೊ ನನ್ನ ಒಪಿನಿಯನ್ ಅದು ನಾವು ಫಸ್ಟ್ ಸ್ಟಾರ್ಟಿಂಗಲ್ಲಿ ಹಾಕಿಬಿಟ್ಟು ಬಿಟ್ಟರೆ ಅದು ಕುಡಿತಿರ್ಲಿಲ್ಲ. ಒಂದು ಸ್ವಲ್ಪ ದೊಡ್ಡದಾಗ್ತಾ ಮೇ ಬಿ ಅದಕ್ಕೂ ಸ್ವಲ್ಪ ರೂಢಿ ಆಗುತ್ತೆ. ಇನ್ನು ಚಿಕ್ಕ ಮರಿ ಆಗಿರೋದ್ರಿಂದ ಜಸ್ಟ್ 1 ಮಂತ್ 1.5 ಮಂತ್ ಅಂತ ಅನಿಸುತ್ತೆ. ಸೊ ಹಂಗಾಗಿರೋದ್ರಿಂದ ಆ ಥರ ಮಾಡ್ತೀವಿ. ಅದಾದಮೇಲೆ ಇದು ಒಂದು ಬೆಳಗ್ಗೆನೇ ನಾವು ರಾಗಿನೂ ತೊಳೆದಿದ್ವಿ, ಬಟ್ ಬೆಳಗ್ಗೆ ಅದು ಮಿಸ್ ಆಗಿಬಿಟ್ಟು ಅಂದರೆ ಫಸ್ಟಲ್ಲಿ ಹಾಕೋದು ಮಿಸ್ ಆಗಿಬಿಟ್ಟು ನೆಕ್ಸ್ಟ್ ಲಾಸ್ಟಲ್ಲಿ ಅಪ್ಲೋಡ್ ಆಗಿತ್ತು ವ್ಲಾಗು. ಇದು ಒಂದು ಕ್ಲಿಪ್ಪು. ಸೊ ಇರಲಿ ಬಿಡು ಅಂದ್ಬಿಟ್ಟು ನಾನು ಇದ್ರಲ್ಲೇ ಹಾಕ್ತಾಯಿದ್ದೀನಿ. ಇದು ಆ್ಯಕ್ಚುಲಿ ಬೆಳಗ್ಗೆನೇ ರಾಗಿ ತೊಳೆದಿರ್ತಕ್ಕಂಥದ್ದು. ಅಂದರೆ ನಾವು ಮುಂಚೆ ಯಾವಾಗಲೂ ಈ ಥರ ರಾಗಿ ತೊಳಿತಿರ್ಲಿಲ್ಲ, ನಿಜವಾಗ್ಲೂ ನಿಜ ಹೇಳ್ತೀನಿ. ನಾವು ಜಾಯಿಂಟ್ ಫ್ಯಾಮ್ಲಿ ಇದ್ದಾಗ ನಾವು ಯಾವಾಗಲೂ ಈ ಥರ ಏನೋ ಅಂದರೆ ನಾವು ಇನ್ನೊಂದು ಯಾಕೆ ತೊಳಿತಿರ್ಲಿಲ್ಲ ಅಂತ ಅಂದರೆ ತುಂಬ ರಾಗಿ ಒಂದು ಸರಿಗೆ ನಾವು ಜಸ್ಟ್ ಒಂದು 20 ಡೇಸ್ 1 ಮಂತ್ಗೆ ಒಂದು 50 ಸೇರಷ್ಟು ರಾಗಿ ಹಾಕ್ಸ್ಕೊಂಬರ್ಬೇಕಾಗಿತ್ತು ಮಿಷನ್ಗೆ. ಅಷ್ಟೊಂದು ರಾಗಿ ಎಲ್ಲ ತೊಳೆದ್ಬಿಟ್ಟು ಒಣಗಿಸೋದು ತುಂಬಾ ಕಷ್ಟ ಆಗುತ್ತೆ. ಸೊ ಹಾಗಾಗ್ಬಿಟ್ಟು ನಾವು ಹಾಗೆ ಕ್ಲೀನ್ ಮಾಡಿಸ್ಕೊಂಡು ಹಾಕ್ಸ್ಕೊಂಬರ್ತಿದ್ವಿ. ಮತ್ತು ನನಗೆ ಒಂದು ಆಂಟಿ ಇಲ್ಲ ತೊಳೆದ್ರೆ ತುಂಬಾ ಗಲೀಜು ಬರುತ್ತೆ ಅಂತ ಹೇಳಿದ್ರು. ಸರಿ ಆಯಿತು ಒನ್ಸ್ ಟ್ರೈ ಮಾಡೋಣ, ಇವಾಗ ಹೆಂಗೋ ಸ್ವಲ್ಪ ಸ್ವಲ್ಪ ಅಲ್ವಾ ಹಾಕ್ಸ್ಕೊಂಬರೋದು ಅಂದ್ಬಿಟ್ಟು ನಾನು ತೊಳೆಯೋಣ ಅಂದ್ಬಿಟ್ಟು ನಿಜವಾಗ್ಲೂ ತೊಳಿತಾ ಇದ್ದರೆ ಈ ಒಂದು ಸರಿ ಈ ಥರ ತೊಳೆದು ನೋಡಿದ್ರೆ ಇನ್ನೊಂದು ಸರಿ ಮಾತ್ರ ನಾವು ಅದೇ ಹಂಗೆ ಅಂದರೆ ತುಂಬ ಜಾಸ್ತಿ ರಾಗಿ ಆಗಲಿ ಕಮ್ಮಿ ರಾಗಿ ಆಗಲಿ ಕ್ವಾಂಟಿಟಿ ಎಷ್ಟಾದರೂ ಇರಲಿ ನಿಜವಾಗ್ಲೂ ತೊಳೆದೇ ಮಾತ್ರ ನಾವು ರಾಗಿನ ಹಾಕ್ಸ್ಕೊಂಬರಲ್ಲ ಅಂತ ಹೇಳ್ತೀನಿ. ಅಷ್ಟು ಗಲೀಜಿದೆ, ಅಷ್ಟೊಂದು ತುಂಬ ಧೂಳು, ಅದು ಧೂಳು ಪ್ಲಸ್ ಗಲೀಜು ಅಂತ ಎರಡೂ ಹೇಳ್ಬೋದು. ಅಷ್ಟೊಂದು ಸುಮಾರು ನಾನೊಂದು 5-6 ಟೈಮ್ಸ್ ತೊಳೆದಿದ್ದೀನಿ. ಸೊ 2 ಬಕೆಟಲ್ಲಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಅಷ್ಟು ಗಲೀಜಿತ್ತು, ಅಷ್ಟೊಂದು ಇದರಲ್ಲಿತ್ತು. ಇನ್ನು ಅಷ್ಟು ಒಂದು 4-5 ಟೈಮ್ಸ್ ಎರಡು ಬಕೆಟಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ತೊಳೆದ್ವಿ. ನಾನು ನಮ್ಮ ಮನೆಯವರು ಸ್ವಲ್ಪ ಹೆಲ್ಪ್ ಮಾಡಿದ್ರು. ಎಲ್ಲ ತೊಳೆದ್ಬಿಟ್ಟು ಇನ್ನು ಒಂದು ಟಾರ್ಪಲ್ ಹಾಕಿಬಿಟ್ಟು ಈ ಕಡೆಯೇ ಬಿಸಿಲು ಚೆನ್ನಾಗಿ ತಗಲುತ್ತೆ, ಬಿಸಿಲಿದೆ ಅಂತ ಹೇಳ್ಬಿಟ್ಟು ಟಾರ್ಪಲ್ ಹಾಕಿಬಿಟ್ಟು ಟಾರ್ಪಲ್ ಮೇಲೆ ಈ ಥರ ಎಲ್ಲ ರಾಗಿ ಎಲ್ಲ ಸುರಿದೆ. ಅಂದರೆ ರಾಗಿ ಎಲ್ಲ ಹಾಕಿದೆ. ನನಗೆ ಒಂದು ಸ್ವಲ್ಪ ಇದರದ್ದು ನನ್ನ ಐಡಿಯಾ ಹೇಳ್ತೀನಿ, ಬಟ್ ನನಗೂ ಅಷ್ಟು ಅದೇ ನಾನು ಆವಾಗಲೇ ಹೇಳ್ದಂಗೆ ಇದು ಫಸ್ಟ್ ಟೈಮ್ ನಾವು ಯಾವಾಗೂ ಈ ಥರ ತೊಳೆದ್ಬಿಟ್ಟು ಒಣಗಿಸ್ತಿರ್ಲಿಲ್ಲ. ಅಂದರೆ ಚಿಕ್ಕ ಮಕ್ಕಳು ಇರಬೇಕಾದ್ರೆ ಸರಿ ಮಾಡೋದಕ್ಕೆ ಅಂದ್ಬಿಟ್ಟು ಮಕ್ಕಳಿಗೆ ಸರಿ ಪೌಡ್ರ್ ಏನು ಮಾಡ್ಕೊಳ್ತೀವಿ ಆ ಟೈಮಲ್ಲಿ ಮಾತ್ರ ತೊಳೆದ್ಬಿಟ್ಟು ಹಾಕ್ತಿದ್ವಿ ಅಷ್ಟೇ ಸ್ವಲ್ಪ ಸ್ವಲ್ಪ. ಬಟ್ ಅದನ್ನು ಸ್ವಲ್ಪ ಮೊಳಕೆ ಕಟ್ಟಿಸ್ತಿದ್ವಿ ಬಟ್ಟೆಯಲ್ಲೆಲ್ಲ. ಬಟ್ ಇದು ನಾನು ಡೈರೆಕ್ಟ್ ಹಾಗೆ ತೊಳೆದ್ಬಿಟ್ಟು ಒಣಗಿಸ್ತಾ ಇರೋದಲ್ವ, ಹಾಗಾಗಿ ನನಗಷ್ಟು ಐಡಿಯಾ ಇಲ್ದಿರ ಟಾರ್ಪಲಲ್ಲಿ ಹಂಗೇನೇ ಟಾರ್ಪಲ್ ಹಾಕಿಬಿಟ್ಟು ಅದ್ರ ಮೇಲೇ ಬಕೆಟಿಂದ ತಂದುಬಿಟ್ಟು ಸುರಿದ್ಬಿಟ್ಟೆ. ಅದರಲ್ಲಿ ಇರ್ತಕ್ಕಂಥ ನೀರು ಅಂದರೆ ಟಾರ್ಪಲ್ಲು ಪ್ಲಾಸ್ಟಿಕ್ ಆಗಿರೋದ್ರಿಂದ ಆ ನೀರನ್ನ ಹಿಂಕೊಳ್ಳೋದಿಲ್ಲ. ಸೊ ಆ ನೀರೆಲ್ಲ ಹಾಗೇ ಇರುತ್ತೆ, ತುಂಬ ಲೇಟ್ ಆಗುತ್ತೆ ಒಣಗೋದು ಮತ್ತು ನೀಟಾಗೂ ಒಣಗಲ್ಲ. ಸೊ ಒಣಗಿಸ್ಬಿಟ್ಟೆ ಫಸ್ಟು, ಆಮೇಲೆ ನೋಡಿದ್ರೆ ಎಷ್ಟು ನೋಡಿದ್ರು ಕೂಡ ನೀರು ಹಾಗೇ ಇತ್ತು. ಆಮೇಲೆ ಮತ್ತೆ ಅದನ್ನೆಲ್ಲ ಮತ್ತೆ ಎಲ್ಲ ಗುಡಿಸ್ಕೊಂಡ್ಬಿಟ್ಟು ಒಂದು ಬಟ್ಟೆಯಲ್ಲಿ ಒಂದು ವೇಲ್ ತೊಗೊಂಡ್ಬಿಟ್ಟು ವೇಲಲ್ಲಿ ಹಾಕಿ ಚೆನ್ನಾಗಿ ಕಟ್ಬಿಟ್ಟು ಅದನ್ನು ನೀರೆಲ್ಲ ಹಿಂಗಿಸಿದ್ವಿ. ಆವಾಗ ಮೇ ಬಿ ನೀವು ಯಾರಾದರೂ ಈ ಥರ ಮಾಡೋದಾದರೆ ಇದು ಒಂದು ಸ್ಮಾಲ್ ಟ್ರಿಕ್ ಅಂತಲೇ ಹೇಳ್ಬೋದು, ಈ ಥರ ಮಾಡಿ ಅಂತ ಮೇ ಬಿ ಗೊತ್ತಿಲ್ಲದೆ ಇರ್ತಕ್ಕಂಥವ್ರಿಗೆ. ಅದು ಆವಾಗ ಸ್ವಲ್ಪ ಬೇಗ ಒಣಗ್ಕೊಳ್ಳುತ್ತೆ. ಆಮೇಲೆ ಈ ಥರ ಎಲ್ಲ ಹಾಕ್ಬಿಟ್ಟು ಒಣಗಿಸಿದ್ಮೇಲೆ ತುಂಬ ಚೆನ್ನಾಗಿ ಬೇಗನೆ ಒಣಗ್ಕೊಳ್ತು ಅಂತ ಹೇಳ್ಬೋದು. ನೋಡ್ಬೋದು ನೀರು ಇನ್ನೂ ಅಷ್ಟೊಂದು ನೀರಿತ್ತು. ಆ ನೀರು ಟಾರ್ಪಲ್ ಪ್ಲಾಸ್ಟಿಕ್ ಆಗಿರೋದ್ರಿಂದ ನೀರು ಹೇಳ್ಕೊಳ್ಳೋದಿಲ್ಲ, ಆ ನೀರು ಅಲ್ಲೇ. ಸೊ ಹಂಗಾಗ್ಬಿಟ್ಟು ನಾನು ಆಮೇಲೆ ಒಂದು ವೇಲ್ ತೊಗೊಂಡ್ಬಿಟ್ಟು ಕಟ್ಬಿಟ್ಟು ಆ ಥರ ಮಾಡಿದಾಗ ನೀಟಾಗಿ ಕ್ಲೀನ್ ಆಯಿತು ಅಂತ ಹೇಳ್ಬೋದು. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ, ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್. ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ.